ಅವ್ರಗಳನ್ನ ಇಟ್ಕೊಂಡ್ ಬರೋದಕ್ಕೆ ಅಂತ ಕಳಿಸ್ತಾನೆ. ಎಲ್ರು ತುಂಬಾ ಗಾಬರಿಯಿಂದ ಬೈಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವರ ಹಿಂದೆ ಸರ್ಕಟ್ ನ ತಲೆ ಫಾಲೋ ಮಾಡ್ಕೊಂಡು ಹೋಗ್ತಿರುತ್ತೆ. ಅವಾಗ ಬಿಟ್ಟು ಅದನ್ನ ಬೈಕ್ ನ ಮಿರರ್ ಅಲ್ಲಿ ನೋಡಿ ನಮ್ ಹಿಂದೆ ಏನೋ ಒಂದು ಬರ್ತಾ ಇದೆ ಅಂತ ವಿಕ್ಕಿಗೆ ಹೇಳ್ತಾನೆ. ಅದರಿಂದ ವಿಕ್ಕಿ ಹಿಂದೆ ತಿರುಗಿ ನೋಡಿದ್ರೆ ಸರ್ಕಟ್ ನ ತಲೆ ಅವ್ರ ಹಿಂದೆನೆ ಬಂದು ಜಾನನ ಇಟ್ಕೊಳ್ಳೋದಕ್ಕೆ ಅಂತ ಹೋಗ್ತಿರುತ್ತೆ. ಅವಾಗ ರುದ್ರಾಜಿ ಅವ್ರ ಹತ್ರ ಇರುವಂತ ಡ್ರಿಂಕ್ಸ್ ನ ಜಾನಗೆ ಕೊಟ್ಟು ಅದನ್ನ ಸರ್ಕಟ್ ನ ಮುಖದ ಮೇಲ್ಗಡೆ ಹಾಕು ಅಂತ ಹೇಳ್ತಾರೆ. ಹಾಗೆ ಒಂದು ಲೈಟರ್ ನ ಕೊಟ್ಟು ಬೆಂಕಿ ಹಚ್ಚು ಅಂತ ಹೇಳ್ತಾರೆ. ಅದರಿಂದ ಜಾನ್ ಕೂಡ ಹಾಗೆ ಮಾಡ್ತಾನೆ. ಅವಾಗ ಸರ್ಕಟ್ ನ ತಲೆಗೆ ಬೆಂಕಿ ಹತ್ಕೊಂಡು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಆ ತಲೆ ಜಾನ್ ನ ಬಿಟ್ಟು ಕೆಳಗಡೆ ಬಿದ್ದೋಗುತ್ತೆ. ಆದ್ರೆ ಆ ತಲೆ ಹಿಂದೆ ಬರ್ತಿದ್ದ ವಿಕ್ಕಿ ಬೈಕಿಗೆ ಅಡ್ಡ ಬರುತ್ತೆ. ಅದರಿಂದ ಅವರು ಆ ಬೈಕ್ ಅನ್ನ ಅಲ್ಲೇ ಬಿಟ್ಟು ರುದ್ರಾಜಿ ಬೈಕಿಗೆ ಹತ್ಕೊಂಡು ಊರ್ ಒಳಗಡೆ ಬರ್ತಾರೆ. ಅವಾಗ ಜಾನ ಸ್ತ್ರೀನ ಸ್ಟ್ಯಾಚು ಹತ್ರ ಬಂದು ನಾವು ತಪ್ಪು ಮಾಡ್ಬಿಟ್ವಿ, ನಮ್ಮನ್ನ ಕ್ಷಮಿಸು ಅಂತ ಕೇಳ್ತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಸರ್ಕಟ್ ಬಂದು ವಿಷಲ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ಕೇಳಿಸ್ಕೊಂಡು ಎಲ್ರು ಅಲ್ಲಿಂದ ಓಡೋಗ್ತಾರೆ. ಅವ್ರಗಳೆಲ್ಲ ಓಡ್ ಬಂದು ಅಲ್ಲೇ ಪಕ್ಕದಲ್ಲಿದ್ದಂತ ಆರ್ಟಿಫಿಷಿಯಲ್ ಆನೆ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ನಂತರ ಅವ್ರಗಳೆಲ್ಲ ಅದರಿಂದ ಹೊರಗಡೆ ತಲೆ ಹಾಕಿ ನೋಡಿದ್ರೆ ಹೊರಗಡೆ ಯಾರು ಇರೋದಿಲ್ಲ. ಅವಾಗ ಅವರೆಲ್ಲ ನಾವಿವಾಗ ಮನೆಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನೋ ಸೌಂಡ್ ಆಗುತ್ತೆ. ಅದರಿಂದ ಎಲ್ರು ಸೇರಿ ಜಾನಗೆ ಹೊರಗಡೆ ಏನಿದೆ ನೋಡು ಅಂತ ಹೇಳ್ತಾರೆ. ಅವಾಗ ಜಾನ ಹೊರಗಡೆ ನೋಡಿದಾಗ ಅಲ್ಲಿ ಸರ್ಕಟ್ ನಿಂತಿರ್ತಾನೆ. ಆ ಸರ್ಕಟ್ ನ ಜಾನ ನೋಡಿ ಬೈದಲ್ಲಿ ಅವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅದರಿಂದ ಈ ಸಲ ವಿಕ್ಕಿನೇ ಹೊರಗಡೆ ಬಂದು ನೋಡ್ತಾನೆ. ಅವನಿಗೆ ಏನು ಕಾಣಿಸೋದಿಲ್ಲ. ಹಾಗಾಗಿ ಅವನು ಹೊರಗಡೆ ಏನು ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವನ್ ಮುಂದೆ ಸಡನ್ ಆಗಿ ಸರ್ಕಟ್ ನ ತಲೆ ಬಂದು ಅವ್ರು ಕೂತಿರುವಂತ ಆರ್ಟಿಫಿಷಿಯಲ್ ಆನೆನ ಸೈಡಿಗೆ ಎಸ್ತು ವಿಕ್ಕಿ ಕತ್ನ ಇಟ್ಕೊಂಡು ಮೇಲ್ಗಡೆ ಎತ್ತಿ ಅವನನ್ನ ಸಾಯಿಸೋದಕ್ಕೆ ನೋಡ್ತಾ ಇರುತ್ತೆ. ಅವಾಗ ಇದ್ದಕ್ಕಿದ್ದ ಹಾಗೆ ಆ ಸರ್ಕಟ್ಗೆ ಯಾರೋ ಚಾಟಿನಲ್ಲಿ ಹೊಡಿತಾರೆ. ಅದರಿಂದ ಸರ್ಕಟ್ ವಿಕ್ಕಿನ ಕೆಳಗಡೆ ಬಿಟ್ಟು ಅವನಿಗೆ ಹೊಡೆದಿದ್ ಯಾರು ಅಂತ ಪಕ್ಕದಲ್ಲಿ ನೋಡಿದ್ರೆ ಅಲ್ಲಿ ಶ್ರದ್ಧಾ ಇರ್ತಾಳೆ. ಅವಳನ್ನ ವಿಕ್ಕಿ ನೋಡಿ ತುಂಬಾನೇ ಖುಷಿಯಿಂದ ಅವನ ಸ್ನೇಹಿತರಿಗೆಲ್ಲ ತೋರಿಸ್ತಾ ಇರ್ತಾನೆ. ಶ್ರದ್ಧಾ ಅವಳ ಉದ್ದನೆಯ ತಲೆ ಕೂದಲನ್ನ ಇಟ್ಕೊಂಡು ಸರ್ಕಟ್ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ಅವಾಗ ಸರ್ಕಟ್ ನ ತಲೆ ಹೋಗಿ ಶ್ರದ್ಧಾ ಮೇಲೆ ಅಟ್ಯಾಕ್ ಮಾಡಿದಾಗ ಅವಳು ಅವಳ ತಲೆ ಕೂದಲಿಂದ ಸರ್ಕಟ್ ನ ತಲೆಗೆ ಹೊಡಿತಾಳೆ. ಅದು ತುಂಬಾ ದೂರ ಹೋಗಿ ಬೀಳುತ್ತೆ. ಹಾಗೆ ಸರ್ಕಟ್ ನ ಬಾಡಿಗೂ ಕೂಡ ಶ್ರದ್ಧಾ ಅವಳ ತಲೆ ಕೂದಲಿಂದ ಹೊಡಿತಿರ್ಬೇಕಾದ್ರೆ ಅದರಿಂದ ಸರ್ಕಟ್ಗೆ ಏನು ಆಗ್ತಾ ಇರುವುದಿಲ್ಲ. ಅವಾಗ ಸರ್ಕಟ್ ಶ್ರದ್ಧಾ ತಲೆ ಕೂದಲನ್ನ ಇಟ್ಕೊಂಡು ಅವಳನ್ನ ಒಂದ್ ಕಡೆ ಬಿಸಾಕ್ತಾನೆ. ಮತ್ತೆ ಅಲ್ಲೇ ಪಕ್ಕದಲ್ಲಿದ್ದ ಸ್ತ್ರೀ ವಿಗ್ರಹನ ಕೆಳಗಡೆ ಬೀಳ್ಸಿ ಸ್ತ್ರೀ ತಲೆ ಮೇಲ್ಗಡೆ ನಿಂತ್ಕೊಂಡು ಜೋರಾಗಿ ಕೂಗ್ತಾ ಇರ್ತಾನೆ. ಅದಾದ ನಂತರ ನೆಕ್ಸ್ಟ್ ಡೇ ಎಲ್ರು ಒಂದ್ ಕಡೆ ಸೇರ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಶ್ರದ್ಧಾ ಸ್ತ್ರೀ ತಲೆ ಕೂದಲನ್ನ ಯೂಸ್ ಮಾಡಿ ರಾತ್ರಿ ಸರ್ಕಟ್ ಜೊತೆ ಫೈಟ್ ಮಾಡಿದ್ಲು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಅದರಿಂದ ಬಿಟ್ಟು ಮತ್ತೆ ರುದ್ರಾಜಿ ಶ್ರದ್ಧಾಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ಅವಾಗ ವಿಕ್ಕಿ ಏನು ಥ್ಯಾಂಕ್ಸಾ, ಇದಕ್ಕಿಂತ ಮುಂಚೆ ಶ್ರದ್ಧಾಗೆ ಭೂತ ಪ್ರೇತ ಅಂತ ಎಲ್ಲ ಕರಿತಿದ್ರೆ ಇವಾಗ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಂತ ಬೈತಾನೆ. ಅವಾಗ ಶ್ರದ್ಧಾ ಅವರಿಗೆಲ್ಲ ನಾನು ಇಷ್ಟ ದಿನ ಖಾಲಿ ಜಾದುನ ಕಲಿಯೋದಕ್ಕೆ ಅಂತ ಹೋಗಿದ್ದೆ, ಆದ್ರೆ ನನ್ನಲ್ಲಿರುವಂತ ಶಕ್ತಿ ಸಾಲೋದಿಲ್ಲ. ಯಾಕಂದ್ರೆ ನೀವೇ ರಾತ್ರಿ ನೋಡಿದ್ರಲ್ಲ ಸರ್ಕಟ್ ನನ್ನ ತಲೆ ಕೂದಲನ್ನ ಇಟ್ಕೊಂಡು ಹೇಗ್ ಬಿಸಾಕ್ತಾ ಅಂತ. ಮಹಾಪೂಜೆ ನಡೆಯುವ ಸಮಯದಲ್ಲಿ ಸರ್ಕಟ್ ನ ಶಕ್ತಿಗಳು ಮಿತಿಯಲ್ಲಿರ್ತವೆ. ಆ ಪೂಜೆಯ ದಿನದವರೆಗೂ ನಾವು ಸರ್ಕಟ್ ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ಬೇಕು, ಇಲ್ಲ ಅಂದ್ರೆ ತುಂಬಾ ದೊಡ್ಡ ವಿನಾಶ ಸಂಭವಿಸುತ್ತೆ ಅಂತ ಹೇಳ್ತಾಳೆ. ನಂತರ ಜಾನ ಸರ್ಕಟ್ ನ ನೋಡಿ ತುಂಬಾನೇ ಭಯ ಪಡ್ಕೊಂಡಿರ್ತಾನೆ. ಅವಾಗ ಅವನಿಗೆ ಒಂದು ದಿವ್ಯ ಶಕ್ತಿ ಬಂದಿರುತ್ತೆ. ಅದೇನಂದ್ರೆ ಅವನು ಕಣ್ಮುಚ್ಕೊಂಡೆ ಯಾವ ಜಾಗ ಬೇಕಾದ್ರೂ ನೋಡ್ಬೋದು, ಆತರ ಶಕ್ತಿ ಜಾನಗೆ ಬಂದಿರುತ್ತೆ. ಅದರಿಂದನೇ ಅವನು ತುಂಬಾ ಭಯ ಪಡ್ತಾ ಇರ್ತಾನೆ. ಅವಾಗ ಶ್ರದ್ಧಾ ಅವಳ ಶಕ್ತಿಯಿಂದ ಜಾನಗೆ ಇರುವ ಭಯನ ಮಾಯ ಮಾಡ್ತಾಳೆ. ಅವಾಗ ಜಾನ ಅವನ್ ಕನಸಿನಲ್ಲಿ ಬಂದ ಜಾಗನ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೇನಂದ್ರೆ ಜಾನಗೆ ಕನಸಿನಲ್ಲಿ ಬಂದಿರುವ ಜಾಗ ಬೇರೆ ಯಾವ್ದು ಅಲ್ಲ, ಅದೇ ಸರ್ಕಟ್ ಇರುವಂತ ಜಾಗ. ಆ ಜಾಗದಲ್ಲಿ ಸುತ್ತೆಲ್ಲ ಕತ್ಲಿರುತ್ತೆ. ಅಲ್ಲಿರುವಂತ ಮರಗಳಿಗೆ ಎಲೆಗಳೇ ಇರೋದಿಲ್ಲ. ಹಾಗೆ ಸುತ್ತೆಲ್ಲ ಕುದಿತಿರುವಂತ ಲಾಭ ಇರುತ್ತೆ. ಆ ಜಾಗದಿಂದ ಜಾನ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಸರ್ಕಟ್ ಊರಿಂದ ಎತ್ಕೊಂಡ್ ಬಂದಿರುವಂತ ಹುಡುಗಿರೆಲ್ಲ ಇರ್ತಾರೆ. ಅವ್ರಗಳ ತಲೆ ಕೂದಲನ್ನೆಲ್ಲ ಸರ್ಕಟ್ ಬೋಳ್ಸಿದಾನೆ ಅಂತ ಹೇಳ್ತಾನೆ. ಆ ವಿಷಯನ ಕೇಳಿ ಬಿಟ್ಟು ಸಖತ್ ದುಃಖ ಪಡ್ತಾ ಇರ್ತಾನೆ. ಹಾಗೆ ಚಿಟ್ಟಿ ಮೇಲೆ ಸರ್ಕಟ್ಗೆ ಏನ್ ದ್ವೇಷ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಶ್ರದ್ಧಾ ಸರ್ಕಟ್ಗೆ ಬರೀ ಚಿಟ್ಟಿ ಮೇಲ್ಗಡೆ ದ್ವೇಷ ಇಲ್ಲ, ಪ್ರತಿಯೊಬ್ಬ ಹುಡುಗಿರ್ ಮೇಲೂ ದ್ವೇಷ ಇದೆ. ಅದ್ರಲ್ಲೂ ಯಾರ್ಯಾರು ಹೊಸ ಆಲೋಚನೆಗಳನ್ನ ಹೊಂದಿರ್ತಾರೆ ಅವ್ರ ಮೇಲೆ ಜಾಸ್ತಿ ಇದೆ ಅಂತ ಹೇಳ್ತಾಳೆ. ಅವಾಗ ಅವರಿಗೆ ಗೊತ್ತಾಗುತ್ತೆ ನಮ್ಮ ಊರಿಂದ ನಾಪತ್ತೆ ಆಗಿರುವಂತ ಹುಡುಗಿರ್ಗಳಲ್ಲಿ ಜಾಸ್ತಿ ಮಾಡರ್ನ್ ಆಗಿರುವಂತ ಹುಡುಗಿರ್ಗಳೇ ಅಂತ. ಆ ವಿಷಯನ ರುದ್ರಾಜಿ ಊರಿನ ಹೆಂಗುಸ್ರಿಗಳಿಗೆಲ್ಲ ತಿಳಿಸ್ತಾನೆ. ಯಾರ್ಯಾರು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀರಾ, ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕೋತೀರಾ, ಅವ್ರಗಳನ್ನೆಲ್ಲ ಸರ್ಕಟ್ ಬಂದು ಎತ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಅದರಿಂದ ಊರಿನ ಜನಗಳೆಲ್ಲ ಸೇರ್ಕೊಂಡು ಸ್ತ್ರೀನ ಕುರಿತು ಪೂಜೆ ಮಾಡಿಸ್ತಾರೆ. ಹಾಗೆ ಆ ಊರಿನ ಹೆಂಗುಸ್ರಿಗಳೆಲ್ಲ ವಿಕ್ಕಿ ಹತ್ರ ಬಂದು ಚಿಕ್ಕದಾಗಿರುವಂತ ಬಟ್ಟೆಗಳನ್ನ ಅವನಿಗೆ ಕೊಟ್ಟು ಎಲ್ಲ ಕಡೆ ಕವರ್ ಆಗುವ ಹಾಗೆ ಒಲಿ ಅಂತ ಹೇಳ್ತಾರೆ. ಈಗಿರ್ಬೇಕಾದ್ರೆ ಅಲ್ಲಿಗೆ ಒಬ್ಳು ಲೇಡಿ ಬಂದು ವಿಕ್ಕಿನ ಊರಿಂದ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಅಲ್ಲಿ ಇನ್ನೂ ತುಂಬಾ ಜನ ಲೇಡೀಸ್ ಗಳಿರ್ತಾರೆ. ಅವ್ರಗಳನ್ನ ವಿಕ್ಕಿ ನೋಡಿ ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಆ ಹೆಂಗಸರು ನೀನು ಸ್ತ್ರೀನ ನಮ್ಮ ಚಾಂದೇರಿ ಊರಿನಿಂದ ಯಾಕೆ ಕಳಿಸ್ತೆ ಅಂತ ಕೇಳ್ತಾರೆ. ಅವಾಗ ವಿಕ್ಕಿ ಆ ಸ್ತ್ರೀ ಚಾಂದೇರಿ ನಗರದವ್ರನ್ನೆಲ್ಲ ಎತ್ಕೊಂಡು ಹೋಗ್ತಿದ್ರಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಆ ಹೆಂಗಸರು ಎಲ್ಲಾರ್ನೂ ಅಲ್ಲ, ಬರೀ ಪುರುಷರನ್ನ ಮಾತ್ರ ಸ್ತ್ರೀ ಎತ್ಕೊಂಡು ಹೋಗ್ತಿದ್ರು. ಅವಾಗ ಎಲ್ಲಾ ಪುರುಷರು ಬಾಲ ಮುದ್ರಕೊಂಡಿರುವಂತ ಬೆಕ್ಕಿನ ತರ ಇದ್ರು. ನೀನ್ ಯಾವಾಗ ಸ್ತ್ರೀನ ಹೊರಗಡೆ ಕಳಿಸ್ತೆ, ಇವಾಗ ಸರ್ಕಟ್ ಬಂದು ನಮ್ಮ ಊರ ಹೊರಗಡೆ ಸೇರ್ಕೊಂಡಿದ್ದಾನೆ. ಇವಾಗ ನೀನೇ ಸರ್ಕಟ್ ಜೊತೆ ಹೋರಾಡಿ ನಮ್ಮೆಲ್ಲರೂ ಜೀವನ ಉಳಿಸ್ಬೇಕು ಅಂತ ಕೇಳ್ಕೊತಾರೆ. ಅದಕ್ಕೆ ವಿಕ್ಕಿ ಏನು ನಾನು ಸರ್ಕಟ್ ಜೊತೆ ಹೋರಾಡ್ಬೇಕಾ, ಅವ್ನು ಹೇಗಿದ್ದಾನೆ ಅಂತ ನಿಮ್ಗೇನಾದ್ರೂ ಗೊತ್ತಾ, ಅವನು ಬಚನ್ ಮೇಲೆ ಅಮೀರ್ ಖಾನ್ ನಿಲ್ಸಿದ್ರೆ ಎಷ್ಟು ಹೈಟ್ ಆಗುತ್ತೋ ಅಷ್ಟು ದೊಡ್ಡದಾಗಿದ್ದಾನೆ. ಹಾಗೆ ಅವನ ತಲೆ ಅವನ ದೇಹದ ಮೇಲ್ಗಡೆ ಇರೋದಿಲ್ಲ. ಯಾವಾಗ್ಲೂ ಅವನ ಕೈಯಲ್ಲಿ ಇಟ್ಕೊಂಡು
ಜೋರಾಗಿ ಕೂಗ್ತಾ ಇರ್ತಾನೆ. ಅವನ್ ಜೊತೆ ನಾನು ಹೋರಾಡೋದಕ್ಕಾಗುತ್ತಾ ಅಂತ ಹೇಳ್ತಾನೆ. ಆದ್ರೂ ಕೂಡ ಹೆಂಗಸರು ವಿಕ್ಕಿಗೆ ನೀನು ಹೇಗೆ ಸ್ತ್ರೀನ ಈ ಊರಿಂದ ಹೊರಗಡೆ ಕಳಿಸ್ತೋ ಹಾಗೆ ಸರ್ಕಟ್ನು ಕೂಡ ಈ ಊರಿಂದ ಓಡಿಸ್ಬೇಕು ಅಂತ ಹೇಳಿ ಅವನಿಗೆ ಹೂನಾರ ಹಾಕಿ ಜೈಕಾರ ಆಗ್ತಾ ಇರ್ತಾರೆ. ಆ ವಿಷಯನ ತಂದು ವಿಕ್ಕಿ ಅವನ ಸ್ನೇಹಿತರಿಗೆ ಹೇಳ್ತಾನೆ. ಅವಾಗ ಶ್ರದ್ಧಾ ವಿಕ್ಕಿಗೆ ನೀನು ಮರ್ತ್ಬಿಟ್ಟ, ನಿನ್ನ ಪ್ರೀತಿ ನಿನ್ನ ಕಣ್ಗಳಲ್ಲಿದೆ, ನಿನ್ ಮೇಲೆ ನೀನು ಭರವಸೆ ಇಡು, ಅವಾಗ ನೀನು ಸರ್ಕಟ್ ಜೊತೆ ಹೋರಾಡ್ಬೋದು ಅಂತ ಹೇಳ್ತಾಳೆ. ಹಾಗೆ ವಿಕ್ಕಿ ಕೈಗೆ ಒಂದು ಕತ್ತಿನ ಕೂಡ ಶ್ರದ್ಧಾ ಕೊಡ್ತಾಳೆ. ಅವಾಗ ವಿಕ್ಕಿ ಆ ಕತ್ತಿನ ಇಸ್ಕೊಂಡು ಸರ್ಕಟ್ ನ ಕರೀರಿ ಅವನ ಜೊತೆ ಹೋರಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರುದ್ರಾಜಿ ಸರ್ಕಟ್ ಬರ್ಬೇಕು ಅಂದ್ರೆ ಒಂದು ಹುಡುಗಿ ಕೈಲಿ ಡ್ಯಾನ್ಸ್ ನ ಮಾಡ್ಬೇಕು, ಅವಾಗ ಸರ್ಕಟ್ ಖಂಡಿತವಾಗ್ಲೂ ಬಂದೇ ಬರ್ತಾನೆ ಅಂತ ಹೇಳ್ತಾರೆ. ಹಾಗೆ ನನಗೆ ಗೊತ್ತಿರುವಂತ ಒಬ್ಳು ನರ್ತಕಿ ಇದ್ದಾಳೆ, ನಿಮ್ಗೆಲ್ಲ ಓಕೆ ಆದ್ರೆ ನಾನು ಅವಳನ್ನ ಇಲ್ಲಿ ಕರ್ಸ್ತೀನಿ ಅಂತ ಹೇಳ್ತಾರೆ. ಅದರಿಂದ ಅವರೆಲ್ಲ ಅವತ್ ರಾತ್ರಿ ರುದ್ರಾಜ್ ಜೊತೆ ಒಂದು ಜಾಗಕ್ಕೆ ಬಂದು ಶ್ಯಾಮನ ಮೀಟ್ ಮಾಡಿ ಅವಳಿಗೆ ಚಾಂದೇರಿ ನಗರದಲ್ಲಿ ನೃತ್ಯ ಮಾಡೋದಕ್ಕೆ ಬರ್ಬೇಕು ಅಂತ ಕೇಳ್ಕೊತಾರೆ. ಶ್ಯಾಮ ರುದ್ರಾಜಿಗೆ ತುಂಬಾ ದೋಸ್ತ ಆದ್ರಿಂದ ಅವಳು ಬರೋದಕ್ಕೆ ಒಪ್ಕೊಳ್ತಾಳೆ. ನೆಕ್ಸ್ಟ್ ಡೇ ರಾತ್ರಿ ಶ್ಯಾಮ ಚಾಂದೇರಿ ನಗರಕ್ಕೆ ಬಂದು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇ ಸಮಯದಲ್ಲಿ ಶ್ರದ್ಧಾ ಜಾನ ಹೇಳಿದ್ದ ಸರ್ಕಟ್ ಇರುವಂತ ಜಾಗಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಆ ಸಮಯದಲ್ಲಿ ಸರ್ಕಟ್ ಶ್ಯಾಮ ಡ್ಯಾನ್ಸ್ ಮಾಡ್ತಿರುವ ಜಾಗಕ್ಕೆ ಹೋಗಿರ್ತಾನೆ. ಅದರಿಂದ ಶ್ರದ್ಧಾ ಅವನಿರುವಂತ ಜಾಗಕ್ಕೆ ಹೋಗಿ ಅಲ್ಲಿರುವಂತ ಹುಡುಗಿರ್ನೆಲ್ಲ ಬಿಡಿಸ್ಕೊಬರೋದಕ್ಕೆ ಅಂತ ಪ್ಲಾನ್ ಮಾಡಿರ್ತಾಳೆ. ಆದ್ರೆ ಅವಳು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಸರ್ಕಟ್ ಇರುವಂತ ಜಾಗದೊಳಗಡೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಕಡೆ ಜಾನ ಅವನ ದಿವ್ಯ ಶಕ್ತಿನ ಯೂಸ್ ಮಾಡಿ ಸರ್ಕಟ್ ಅಲ್ಲಿಗೆ ಬಂದಿದ್ದಾನೆ ಅಂತ ರುದ್ರಾಜಿಗೆ ತಿಳಿಸ್ತಾನೆ. ಅವಾಗ ಇದ್ದಕ್ಕಿದ್ದ ಹಾಗೆ ಆ ಜಾಗದಲ್ಲಿ ಪವರ್ ಹೋಗುತ್ತೆ, ಯಾಕಂದ್ರೆ ಅಲ್ಲಿಗೆ ಸರ್ಕಟ್ ಬಂದೇ ಬಿಟ್ಟಿರ್ತಾನೆ. ಅದರಿಂದ ವಿಕ್ಕಿ ಶ್ರದ್ಧಾ ಕೊಟ್ಟಿದ್ದ ಕತ್ತಿನ ಇಟ್ಕೊಂಡು ಸರ್ಕಟ್ಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಸರ್ಕಟ್ ನ ತಲೆ ವಿಕ್ಕಿ ಮೇಲ್ಗಡೆ ಬೆಂಕಿನ ಉಗ್ಲಿ ಅವನನ್ನ ಕೆಳಗಡೆ ಬೀಳ್ಸಿ ಅಲ್ಲಿದ್ದ ಗಂಡಸರನ್ನೆಲ್ಲ ಅವನ್ ಕಂಟ್ರೋಲ್ಗೆ ತಗೊಳುತ್ತೆ. ಹಾಗೆ ಅವ್ರಗಳ ಮಧ್ಯೆ ಇದ್ದಂತ ಶ್ರದ್ಧಾನ ಅಲ್ಲಿಂದ ಹೇಳ್ಕೊಂಡು ಹೋಗುತ್ತೆ. ಜಾನ ರುದ್ರಾಜಿ ಮತ್ತೆ ವಿಕ್ಕಿ ಬೇರೆ ಕಡೆ ಇದ್ದಿದ್ರಿಂದ ಅವ್ರುಗಳು ಸರ್ಕಟ್ ನ ಕಂಟ್ರೋಲ್ಗೆ ಸಿಕ್ಕಿರೋದಿಲ್ಲ. ಇವಾಗ ಚಾಂದೇರಿ ನಗರದ ಗಂಡಸರೆಲ್ಲ ಸರ್ಕಟ್ ನ ಕಂಟ್ರೋಲ್ ನಲ್ಲಿ ಇರೋದ್ರಿಂದ ಅವ್ರುಗಳೆಲ್ಲ ಸರ್ಕಟ್ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹಾಗೆ ಆ ಊರಿನ ಹೆಣ್ಮಕ್ಳುಗಳನ್ನೆಲ್ಲ ಸ್ಕೂಲ್ ಬಿಡಿಸಿ ಹೆಂಗಸರುಗಳನ್ನೆಲ್ಲ ಮನೆ ಒಳಗಡೆ ಕೂಡಾಕ್ತಾ ಇರ್ತಾರೆ. ಅದರಿಂದ ವಿಕ್ಕಿ ನಾವು ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನ ಹತ್ರ ಶ್ರದ್ಧಾ ಬರ್ತಾಳೆ. ಅವಳನ್ನ ವಿಕ್ಕಿ ನೋಡಿ ನೀನು ಫಂಕ್ಷನ್ ನಡಿಬೇಕಾದ್ರೆ ಎಲ್ಲಿಗೆ ಹೋಗಿದ್ದೆ, ನಿನ್ಗೆ ಗೊತ್ತಾ ಸರ್ಕಟ್ ಎಲ್ಲಾ ಪುರುಷರನ್ನ ಅವನ್ ಕಂಟ್ರೋಲ್ಗೆ ತಗೊಂಡಿದ್ದಾನೆ, ಶ್ಯಾಮನನ್ನು ಕೂಡ ಎಳ್ಕೊಂಡೋಗಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರದ್ಧಾ ವಿಕ್ಕಿ ನಾನು ಸರ್ಕಟ್ ಇರುವಂತ ಜಾಗಕ್ಕೆ ಹೋಗಿ ಅಲ್ಲಿರುವಂತ ಹುಡುಗಿರ್ನೆಲ್ಲ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೆ, ಆದ್ರೆ ನನಗೆ ಒಳಗಡೆ ಹೋಗೋದಕ್ಕೇನೆ ಆಗ್ಲಿಲ್ಲ ಅಂತ ಹೇಳ್ತಾಳೆ. ಆದ್ರೂ ಕೂಡ ವಿಕ್ಕಿ ಅವಳನ್ನ ನಂಬ್ತಾ ಇರೋದಿಲ್ಲ, ಯಾಕಂದ್ರೆ ಶ್ರದ್ಧಾ ಬಗ್ಗೆ ವಿಕ್ಕಿಗೆ ಏನು ಗೊತ್ತಿರೋದಿಲ್ಲ. ಶ್ರದ್ಧಾ ಎಲ್ಲಿಂದ ಬಂದಿದ್ದಾಳೆ, ಅವಳು ಎಲ್ಲಿ ಉಳ್ಕೋತಾಳೆ, ಅವಳ ತಂದೆ ತಾಯಿ ಯಾರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಜಾನ ಬಂದು ವಿಕ್ಕಿನ ಕೆಳಗಡೆ ಬಾ ಅಂತ ಕರಿತಾನೆ. ಅದರಿಂದ ವಿಕ್ಕಿ ಮತ್ತೆ ಶ್ರದ್ಧಾ ಇಬ್ರು ಕೆಳಗಡೆ ಬರ್ತಾರೆ. ಅಲ್ಲಿ ಜಾನ ಮತ್ತೆ ರುದ್ರಾಜಿ ಇರ್ತಾರೆ. ಜಾನ ಶ್ರದ್ಧಾನ ನೋಡಿ ಅವನು ಕೂಡ ಬೈಯೋದಕ್ಕೆ ಅಂತ ಹೋಗ್ತಾನೆ. ಅವಾಗ ವಿಕ್ಕಿ ಅವನನ್ನ ಸುಮ್ನಿರ್ಸ್ತಾನೆ. ಶ್ಯಾಮನ ಸರ್ಕಟ್ ಎತ್ಕೊಂಡು ಹೋಗಿರೋದ್ರಿಂದ ರುದ್ರಾಜಿ ಸಖತ್ ಬೇಜಾರದಲ್ಲಿರ್ತಾರೆ. ಅವರು ವಿಕ್ಕಿಗೆ ಅವ್ರಿಗೆ ಬಂದಿರುವಂತ ಪತ್ರನ ಕೊಟ್ಟು ಈ ಪತ್ರನ ನನಗೆ ಯಾರು ಕಳ್ಸಿದಾರೆ, ಅವರಿಗೆ ಸರ್ಕಟ್ ಚಾಂದೇರಿ ನಗರಕ್ಕೆ ಬರೋ ವಿಷಯ ಮೊದ್ಲೇ ಗೊತ್ತಿತ್ತು, ಅದರಿಂದ ನಾವು ಈ ಪತ್ರನ ಕಳ್ಸಿದವ್ರನ್ನ ಭೇಟಿ ಮಾಡಿದ್ರೆ ಅವರಿಂದ ಇನ್ನೂ ಜಾಸ್ತಿ ಸರ್ಕಟ್ ನ ಬಗ್ಗೆ ತಿಳ್ಕೋಬಹುದು ಅಂತ ಹೇಳ್ತಾರೆ. ಹಾಗೆ ನಾವು ಅವನಿರುವಂತ ಜಾಗಕ್ಕೆ ಹೇಗ್ ಹೋಗ್ಬಹುದು ಅಂತ ಕೇಳ್ಬಹುದು ಅಂತ ಹೇಳ್ತಾರೆ. ಅದರಿಂದ ಅವ್ರುಗಳು ಆ ಪತ್ರದಲ್ಲಿರುವಂತ ಸ್ಟಾಂಪ್ ನ ಸಹಾಯದಿಂದ ಅಡ್ರೆಸ್ ನ ತಿಳ್ಕೊಂಡು ಆ ಪತ್ರ ಕಳಿಸಿದ ಜಾಗಕ್ಕೆ ಬರ್ತಾರೆ. ಆ ಜಾಗ ಒಂದು ಆಶ್ರಮ ಆಗಿರುತ್ತೆ. ಅಲ್ಲಿ ಮೆಂಟಲ್ ಪೇಷಂಟ್ ಗಳು ಇರ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಸರ್ಕಟ್ ನ ವಂಶಸ್ಥರ ಪಾತ್ರದಲ್ಲಿರುವ ಅಕ್ಷಯ್ ಕುಮಾರ್ ಅಲ್ಲಿಗೆ ಬರ್ತಾರೆ. ಅವರ ಹೆಸರನ್ನ ಅವರೇ ಶಹಜಾನ್ ಅಂತ ಇಟ್ಕೊಂಡಿರ್ತಾರೆ. ಆಗಿನ ಕಾಲದ ರಾಜರ ತರ ಅಲ್ಲಿಗೆ ಬಂದು ದರ್ಬಾರ್ ನಡೆಸ್ತಾ ಇರ್ತಾರೆ. ಅವಾಗ ಅವರು ಅಲ್ಲಿನ ಜನಗಳಿಗೆ ತಾಜ್ ಮಹಲ್ ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ, ಇಲ್ಲಾಂದ್ರೆ ನನ್ನ ಮಮತಾಜು ತುಂಬಾನೇ ಬೇಜಾರ್ ಮಾಡ್ಕೋತಾಳೆ ಅಂತ ಹೇಳ್ತಿರ್ತಾರೆ. ಅವಾಗ ರುದ್ರಾಜಿ ಮತ್ತೆ ವಿಕ್ಕಿ ಇಬ್ರು ಜಾನನ ಅವ್ರ ಮುಂದೆ ಕರ್ಕೊಂಡೋಗಿ ಇವರೇ ಮಮತಾಜ್ ಅಂತ ಹೇಳ್ತಾರೆ. ಅದರಿಂದ ಅವರು ಜಾನನ ತೊಡೆ ಮೇಲೆ ಕೂರ್ಸ್ಕೊಂಡು ಅವನಿಗೆ ಕಿಸ್ ಮಾಡ್ತಾ ಇದುವರೆಗೂ ನೀವು ಎಲ್ಲಿಗೆ ಹೋಗಿದ್ರಿ ಮಮತಾಜ್ ಅಂತ ಕೇಳ್ತಾರೆ. ಅದಕ್ಕೆ ಜಾನ ನಾನು ಇಷ್ಟ ದಿನ ಚಾಂದೇರಿ ನಗರದಲ್ಲಿ ಇದ್ದೆ ಅಂತ ಹೇಳ್ತಾನೆ. ಆ ಹೆಸರನ್ನ ಕೇಳಿದ ಕೂಡಲೇ ಶಹಜಾನ್ ಅಲ್ಲಿ ಸರ್ಕಟ್ ನ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಲ್ವಾ ಅಂತ ಹೇಳಿ ಅಲ್ಲಿದ್ದವ್ರನ್ನೆಲ್ಲ ಕಳಿಸ್ತಾರೆ. ನಂತರ ಜಾನ ಅವರನ್ನ ನೈಸ್ ಮಾಡಿ ಸರ್ಕಟ್ ಬಗ್ಗೆ ಕೇಳ್ತಾನೆ. ಅದಕ್ಕೆ ಶಹಜಾನ್ ಆ ಸರ್ಕಟ ನಮ್ಮ ಪೂರ್ವಜರು, ಅವನ ರಕ್ತ ನಮ್ಮ ರಕ್ತನಾಳಗಳಲ್ಲಿದೆ ಅಂತ ಹೇಳ್ತಾರೆ. ಅವಾಗ ವಿಕ್ಕಿ ಜಾನ ಮತ್ತೆ ರುದ್ರಾಜಿ ಎಲ್ರು ಶಹಜಾನ್ಗೆ ಚಾಂದೇರಿ ನಗರದಲ್ಲಿರುವಂತ ಮಾಡರ್ನ್ ಹುಡುಗಿರ್ನೆಲ್ಲ ಸರ್ಕಟ್ ಎತ್ಕೊಂಡು ಹೋಗ್ತಾ ಇರುವ ವಿಷಯನ ತಿಳಿಸ್ತಾರೆ. ಹಾಗೆ ಸರ್ಕಟ್ ಇರುವಂತ ಜಾಗಕ್ಕೆ ಹೋಗೋದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಶಹಜಾನ್ ಸರ್ಕಟ್ ಇರುವಂತ ಜಾಗಕ್ಕೆ ಯಾವ ಮಹಿಳೆ ಆಗ್ಲಿ ಪುರುಷರೇ ಆಗ್ಲಿ ಅಥವಾ ಪ್ರಾಣಿ ಆಗ್ಲಿ ಯಾರು ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಅರ್ಧ ಪುರುಷ ಮತ್ತೆ ಅರ್ಧ ಮಹಿಳೆ ಹೋಗೋದಕ್ಕೆ ಸಾಧ್ಯ. ಅವನು ಮಹಿಳೆಯರನ್ನ ಒತ್ಕೊಂಡೋಗಿರೋದು ಒಂದು ಆಚರಣೆನ ಮಾಡಿ ಆ ಮಹಿಳೆಯರನ್ನ ಬಲಿ ಕೊಡೋದಕ್ಕೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಅವ್ರುಗಳೆಲ್ಲ ತುಂಬಾ ಗಾಬರಿಯಿಂದ ಶ್ರದ್ಧಾ ಹತ್ರ ಬಂದು ಅವಳಿಗೆ ಶಹಜಾನ್ ಹೇಳಿದ ವಿಷಯನೆಲ್ಲ ತಿಳಿಸ್ತಾರೆ. ಅವಾಗ ಶ್ರದ್ಧಾ ಸರ್ಕಟ್ ನ ಶಕ್ತಿ ಇರೋದು ಅವನ ತಲೆಯಲ್ಲಿ ಮಾತ್ರ, ಅದರಿಂದ ನಾವು ಅವನ ತಲೆನ ಮೊದಲು ನಾಶ ಮಾಡ್ಬೇಕು. ಹಾಗೆ ಅರ್ಧ ನಾರಿ ಅರ್ಧ ಪುರುಷ ಅಂದ್ರೆ ಅದರ ಅರ್ಥ ಅರ್ಧ ನಾರೇಶ್ವರ ಅಂತ. ಆ ವಿಷಯನ ನನಗ್ ಬಿಡಿ, ನಾನ್ ನೋಡ್ಕೋತೀನಿ. ನೀನು ಸರ್ಕಟ್ ನ ತಲೆನ ಒಂದೇ ಏಟಿಗೆ ಹೇಗ್ ಕಟ್ ಮಾಡಬಹುದು ಅಂತ ಯೋಚನೆ ಮಾಡುವಂತ ವಿಕ್ಕಿಗೆ ಹೇಳ್ತಾಳೆ. ಅದರಿಂದ ಅವ್ರುಗಳೆಲ್ಲ ನೆಕ್ಸ್ಟ್ ಡೇ ಒಂದು ಸೋರೆಕಾಯಿನ ಇಟ್ಕೊಂಡು ವಿಕ್ಕಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಈ ಕಡೆ ಚಾಂದೇರಿ ನಗರದ ಪುರುಷರೆಲ್ಲ ಸರ್ಕಟ್ಗೆ ಪೂಜೆ ಇಟ್ಕೊಂಡಿರ್ತಾರೆ. ಅದರಿಂದ ಅವ್ರುಗಳು ಎಲ್ಲ ಮಹಿಳೆಯರನ್ನ ಮನೆ ಒಳಗಡೆ ಕೂಡಾಕ್ತಾ ಇರ್ತಾರೆ. ಇನ್ನೊಂದ್ ಕಡೆ ವಿಕ್ಕಿ ಸರ್ಕಟ್ ನ ತಲೆ ಜೊತೆ ಹೇಗ್ ಹೋರಾಡ್ಬೇಕು ಅಂತ ಟ್ರೈನಿಂಗ್ ನ ಮುಗಿಸಿ ಅವ್ರುಗಳೆಲ್ಲ ಸೇರ್ಕೊಂಡು ಪಾಳ್ಬಿದ್ದ ಮನೆ ಹತ್ರ ಬರ್ತಾರೆ. ಅವ್ರುಗಳನ್ನ ನೋಡಿ ಬಿಟ್ಟು ಅವ್ರನ್ನ ತಡೆಯೋದಕ್ಕೆ ಅಂತ ಬರ್ತಾನೆ.
ಅದರಿಂದ ಅವ್ರುಗಳೆಲ್ಲ ಸೇರ್ಕೊಂಡು ಒಂದು ಹಗ್ಗದಿಂದ ಕಟ್ಟಾಕಿ ಅವನನ್ನ ಒಂದ್ ಕಡೆ ಕೂರಿಸ್ತಾರೆ. ನಂತರ ಶ್ರದ್ಧಾ ಅವಳ ಶಕ್ತಿನ ಯೂಸ್ ಮಾಡಿ ವಿಕ್ಕಿ ಬಾಡಿ ಒಳಗಡೆ ಬಂದು ಅವರ ಪಕ್ಕದಲ್ಲಿದ್ದ ಗೋಡೆ ಒಳಗಡೆ ಹೋಗ್ತಾರೆ. ಅವಾಗ ಅವರಿಗೆ ಸರ್ಕಟ್ ಇರುವ ಜಾಗಕ್ಕೆ ಎಂಟ್ರಿ ಸಿಗುತ್ತೆ. ಒಳಗಡೆ ಬಂದಾದ್ಮೇಲೆ ವಿಕ್ಕಿ ಬಾಡಿಯಿಂದ ಶ್ರದ್ಧಾ ಹೊರಗಡೆ ಬಂದು ಅವರಿಬ್ರು ಆ ಜಾಗದಲ್ಲಿ ಇರುವಂತ ಹುಡುಗಿರ್ನ ಹುಡ್ಕೊಂಡು ಮುಂದೆ ಬರ್ತಾ ಇರ್ತಾರೆ. ಆ ಜಾಗ ತುಂಬಾನೇ ಭಯಾನಕವಾಗಿರುತ್ತೆ. ಆದ್ರೂ ಅವ್ರುಗಳು ತುಂಬಾನೇ ಧೈರ್ಯ ಮಾಡಿ ಸ್ವಲ್ಪ ಮುಂದೆ ಬಂದಾಗ ಅಲ್ಲೇ ಸ್ವಲ್ಪ ದೂರದಲ್ಲಿ ಚಾಂದೇರಿ ನಗರದ ಹುಡುಗಿರಿರೋದು ಅವ್ರುಗಳಿಗೆ ಕಾಣುತ್ತೆ. ಆದ್ರೆ ಆ ಜಾಗಕ್ಕೆ ಹೋಗೋದಕ್ಕೆ ಸ್ವಲ್ಪ ದಾರಿ ಮಾತ್ರ ಇರುತ್ತೆ. ಆ ದಾರಿ ಸುತ್ತೆಲ್ಲ ಲಾಭ ಇರುತ್ತೆ. ಅವಾಗ ಶ್ರದ್ಧಾ ವಿಕ್ಕಿಗೆ ನೀನು ಹೋಗಿ ಆ ಹುಡುಗಿರ್ನ ಬಿಡಿಸ್ಕೊಂಡ್ ಬಾ ಅಂತ ಹೇಳ್ತಾಳೆ. ಅವಾಗ ವಿಕ್ಕಿ ನೀನು ನನ್ ಜೊತೆ ಬಾ ಅಂತ ಶ್ರದ್ಧಾನ ಕರಿತಾನೆ. ಆದ್ರೆ ಶ್ರದ್ಧಾ ಬರೋದಿಲ್ಲ. ಅವಾಗ ವಿಕ್ಕಿ ಯಾಕೆ ಬರೋದಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಶ್ರದ್ಧಾ ಸರ್ಕಟ್ ಬಲಿ ಕೊಡ್ಬೇಕಾಗಿರುವಂತ ಸ್ತ್ರೀ ನಾನೇ, ಯಾಕಂದ್ರೆ ಸ್ತ್ರೀನ ತಲೆ ಕೂದ್ಲಿರೋದು ನನ್ನ ಹತ್ರನೇ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ಕಿ ನಾನ್ ಅದಕ್ಕೆ ಅವಕಾಶ ಕೊಡೋದಿಲ್ಲ, ಆ ಸರ್ಕಟ್ ನ ಜೊತೆ ನಾನ್ ಹೋರಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಶ್ರದ್ಧಾ ಅವನು ಸಖತ್ ಶಕ್ತಿಶಾಲಿ, ಅವನ್ ಜೊತೆ ಹೋರಾಡೋದು ನಿನ್ಗೆ ತುಂಬಾನೇ ಕಷ್ಟ. ನೀನು ಚಾಂದೇರಿ ನಗರದ ರಕ್ಷಕ, ನಿನ್ಗೆ ನಿನ್ ಒಳಗಡೆ ಇರುವಂತ ಶಕ್ತಿ ಬಗ್ಗೆ ಗೊತ್ತಿಲ್ಲ. ಪ್ರೀತಿಗೋಸ್ಕರ ನೀನು ಸ್ವಾರ್ಥಿ ಆಗ್ಬೇಡ ಅಂತ ಹೇಗೋ ಮಾಡಿ ಶ್ರದ್ಧಾ ವಿಕ್ಕಿನ ಒಪ್ಸಿ ಹುಡುಗಿರಿರುವಂತ ಜಾಗಕ್ಕೆ ಕಳಿಸ್ತಾಳೆ. ಅದ್ರಿಂದ ಅವನು ತುಂಬಾನೇ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪನೇ ಇರುವಂತ ದಾರಿನಲ್ಲಿ ಹೇಗೋ ಮಾಡಿ ಹುಡುಗಿರಿರುವಂತ ಜಾಗಕ್ಕೆ ಬಂದು ಅವ್ರುಗಳಿಗೆ ನಡೀರಿ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಅವ್ರುಗಳು ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ಆ ಜಾಗದಲ್ಲಿ ಶಮ ಮತ್ತೆ ಚಿಟ್ಟಿ ಎಲ್ರು ಕೂಡ ಇರ್ತಾರೆ. ಈ ಕಡೆ ಜಾನ ಅವನ ದಿವ್ಯ ಶಕ್ತಿಯಿಂದ ಹೊರಗಡೆ ಕೂತ್ಕೊಂಡು ಒಳಗಡೆ ಏನ್ ನಡೀತಿದೆ ಅನ್ನೋದನ್ನ ರುದ್ರಾಜಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಸರ್ಕಟ್ ನ ತಲೆ ಶ್ರದ್ಧಾ ಹತ್ರ ಬಂದು ಅವಳನ್ನ ಇಟ್ಕೊಂಡು ಅವಳ ಆತ್ಮನ ತನ್ನೊಳಗಡೆ ಹೇಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅವಾಗ ಅಲ್ಲಿದ್ದ ಹುಡುಗಿರ ಆತ್ಮಗಳು ಕೂಡ ಅವರ ದೇಹದಿಂದ ಹೊರಗಡೆ ಬರ್ತಾ ಇರುತ್ತೆ. ಅದನ್ನ ನೋಡಿ ವಿಕ್ಕಿಗೆ ತುಂಬಾನೇ ಕೋಪ ಬಂದು ಅವನು ಅಲ್ಲಿಂದ ಶ್ರದ್ಧಾ ಹತ್ರ ಓಡೋಗಿ ಅವನ ಹತ್ರ ಇದ್ದ ಕತ್ತಿಯಿಂದ ಸರ್ಕಟ್ ನ ತಲೆಗೆ ಹೊಡಿತಾನೆ. ಅವಾಗ ಸರ್ಕಟ್ ನ ತಲೆ 2 ಭಾಗ ಆಗ್ಬಿಡುತ್ತೆ. ಅದರಿಂದ ಎಲ್ಲರ ಆತ್ಮ ಮತ್ತೆ ಅವ್ರ ಬಾಡಿ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ. ಆದ್ರೆ ಸರ್ಕಟ್ ನ ತಲೆ ಮಾತ್ರ ಸಾಯೋದಿಲ್ಲ, ಯಾಕಂದ್ರೆ ಅವನ ತಲೆ ಇನ್ನು 2 ತಲೆಯಾಗಿ ಬದಲಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗುತ್ತೆ. ಅವಾಗ ಶ್ರದ್ಧಾ ಅವಳ ಹತ್ರ ಇದ್ದಂತ ಸ್ತ್ರೀ ತಲೆ ಕೂದ್ಲಿಂದ ಸರ್ಕಟ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಸಮಯದಲ್ಲಿ ಸರ್ಕಟ್ ನ ತಲೆನ ಅವ್ರುಗಳು ಎಷ್ಟೇ ಪೀಸ್ ಮಾಡಿದ್ರು ಕೂಡ ಅಷ್ಟೇ ತಲೆಗಳು ಉಟ್ಕೊಳ್ತಾ ಇರ್ತವೆ. ಹಾಗಾಗಿ ಶ್ರದ್ಧಾ ವಿಕ್ಕಿಗೆ ಅಲ್ಲೇ ಪಕ್ಕದಲ್ಲಿದ್ದ ಕತ್ತಿನ ತೋರಿಸಿ ಅದರಿಂದನೇ ಸ್ತ್ರೀ ಸರ್ಕಟ್ ನ ತಲೆನ ಕಟ್ ಮಾಡಿದ್ದು, ಅದರಿಂದ ಅದೇ ಕತ್ತಿಯಿಂದ ನಾವು ಕೂಡ ಸರ್ಕಟ್ ನ ಸಾಯಿಸ್ಬೇಕು, ಹೋಗಿ ಆ ಕತ್ತಿನ ತಗೋ ಅಂತ ಹೇಳಿ ಅವ್ರ ಸುತ್ತುತ್ತಿದ್ದ ತಲೆಗಳಿಗೆ ಬೂದಿ ಎರಚಿ ವಿಕ್ಕಿನ ಕತ್ತಿ ಹತ್ರ ಕಳಿಸ್ತಾಳೆ. ಆದ್ರೆ ಆ ಕತ್ತಿ ಒಂದು ಕಲ್ಲೊಳಗಡೆ ಇರೋದ್ರಿಂದ ಆ ಕತ್ತಿನ ವಿಕ್ಕಿಗೆ ಹೊರಗಡೆ ತೆಗೆಯೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಶ್ರದ್ಧಾ ವಿಕ್ಕಿಗೆ ಒಳ್ಳೆ ಹೃದಯದಿಂದ ಆ ಕತ್ತಿನ ಹೊರಗಡೆ ತೆಗಿ ಅಂತ ಹೇಳ್ತಾಳೆ. ಆದ್ರೂ ಕೂಡ ಅವನ ಕೈಲಿ ಆ ಕತ್ತಿನ ಹೊರಗಡೆ ತೆಗೆಯೋದಕ್ಕೆ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಸರ್ಕಟ್ ನ ತಲೆ ಬಂದು ಅವನನ್ನ ಲಾಕ್ ಮಾಡ್ಬಿಡುತ್ತೆ. ಹಾಗೆ ಸರ್ಕಟ್ ನ ಇನ್ನೊಂದು ತಲೆ ಶ್ರದ್ಧಾನ ಲಾಕ್ ಮಾಡ್ಕೊಂಡು ಅವಳ ಆತ್ಮನ ತನ್ನೊಳಗಡೆ ಎಳ್ಕೊತಾ ಇರುತ್ತೆ. ಆದ್ರೆ ಅಷ್ಟರಲ್ಲಿ ಜಾನ ಫ್ರೆಂಡು ಅಲ್ಲಿಗೆ ಬರ್ತಾನೆ. ಅದು ಯಾರು ಅಂದ್ರೆ ವಿಕ್ಕಿ ಮತ್ತೆ ಬಿಟ್ಟು ಜಾನು ಮನೆ ಹತ್ರ ಹೋದಾಗ ಅಲ್ಲಿ ಒಂದು ತೋಳ ಇತ್ತಲ್ಲ ಅದೇ ಅವನು. ಅವಾಗ ಅವನು ಮತ್ತೆ ತೋಳ ಆಗಿ ಬದಲಾಗಿ ಅಲ್ಲಿದ್ದ ಸರ್ಕಟ್ ನ ತಲೆಗಳನ್ನೆಲ್ಲ ಬಾಯಿಂದ ಕಚ್ಚಿ ಎಸಿತಾ ಇರ್ತಾನೆ. ಅದರಿಂದ ಸರ್ಕಟ್ ನ ತಲೆಗಳು ಎದ್ರುಕೊಂಡು ಅಲ್ಲಿಂದ ಹೋಗ್ತವೆ. ಆದ್ರೆ ಸ್ವಲ್ಪ ಸಮಯದ ನಂತರ ಈ ಸಲ ಸರ್ಕಟ್ ನ ಬಾಡಿನೇ ಅಲ್ಲಿ ಬರುತ್ತೆ. ಅವಾಗ ಅವನ ತಲೆಗಳೆಲ್ಲ ಅವನ ದೇಹದೊಳಗಡೆ ಹೋಗ್ತಾ ಇರ್ತವೆ. ಅದ್ರಲ್ಲಿ ಒಂದ್ ತಲೆ ಮಾತ್ರ ಅವನ ಕುತ್ತಿಗೆ ಮೇಲ್ಗಡೆ ಬಂದು ಸೆಟ್ ಆಗುತ್ತೆ. ಅವಾಗ ತೋಳ ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಆದ್ರೆ ಸರ್ಕಟ್ ಆ ತೋಳನ್ನ ಅವನ ಕೈಯಿಂದ ಒಂದ್ ಕಡೆ ಎಸಿತಾನೆ. ಅದರಿಂದ ಶ್ರದ್ಧಾ ಹೋಗಿ ಅವಳ ತಲೆ ಕೂದ್ಲಿಂದ ಸರ್ಕಟ್ ನ ಲಾಕ್ ಮಾಡಿ ಇಟ್ಕೋತಾಳೆ. ಅವಾಗ ವಿಕ್ಕಿ ಅವನ ಕೈಯಲ್ಲಿದ್ದ ಕತ್ತಿಯಿಂದ ಸರ್ಕಟ್ ಗೆ ಚುಚ್ಚಿದ್ರೆ ಅದರಿಂದ ಸರ್ಕಟ್ ಗೆ ಏನು ಆಗ್ತಾ ಇರೋದಿಲ್ಲ. ಈಗಿರ್ಬೇಕಾದ್ರೆ ಸರ್ಕಟ್ ಶ್ರದ್ಧಾನ ಇಟ್ಕೊಂಡು ಅವಳ ಹತ್ರ ಇದ್ದ ಸ್ತ್ರೀ ತಲೆ ಕೂದಲನ್ನ ಕಿತಾಕಿ ಅವಳ ಕತ್ತನ್ನ ಇಸುಕ್ತಾ ಇರ್ತಾನೆ. ಅವಾಗ ಶ್ರದ್ಧಾ ಜೋರಾಗಿ ಅಮ್ಮ ಅಂತ ಕೂಗ್ತಾಳೆ. ಅದರಿಂದ ಸ್ತ್ರೀ ಅಲ್ಲಿಗೆ ಬರ್ತಾರೆ. ಅವರನ್ನು ನೋಡಿ ಸರ್ಕಟ್ ಶ್ರದ್ಧಾನ ಕೆಳಗಡೆ ಬಿಟ್ಟು ಸ್ತ್ರೀ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಸ್ತ್ರೀ ಮತ್ತೆ ಸರ್ಕಟ್ ಮಧ್ಯೆ ದೊಡ್ಡ ಫೈಟೇ ನಡೆಯುತ್ತೆ. ಅವರಿಬ್ರು ಹಾಗೆ ಒಬ್ರಿಗೊಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಸ್ತ್ರೀ ಒಂದ್ ಕಡೆ ಬಿದ್ದೋಗ್ತಾರೆ. ಅವಾಗ ಶ್ರದ್ಧಾ ವಿಕ್ಕಿಗೆ ಹೋಗಿ ಸ್ತ್ರೀ ಕತ್ತಿನ ಹೊರಗಡೆ ತೆಗಿ, ನಿನ್ ಶಕ್ತಿ ಬಗ್ಗೆ ನೀನು ಅರ್ಥ ಮಾಡ್ಕೊಂಡು ಒಳ್ಳೆ ಮನ್ಸಿಂದ ಆ ಕತ್ತಿನ ಹೊರಗಡೆ ತೆಗಿ, ನಿನ್ ಕೈಯಿಂದನೇ ಈ ಕೆಲಸ ಸಾಧ್ಯ ಅಂತ ಹೇಳ್ತಾಳೆ. ಅದರಿಂದ ವಿಕ್ಕಿ ಆ ಕತ್ತಿ ಹತ್ರ ಹೋಗಿ ಆ ಕತ್ತಿನ ಹೊರಗಡೆ ತೆಗಿತಿರ್ಬೇಕಾದ್ರೆ ಸರ್ಕಟ್ ಒಂದು ಬಂಡೆನ ವಿಕ್ಕಿ ಮೇಲ್ಗಡೆ ಎಸೆಯೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಶ್ರದ್ಧಾ ಸರ್ಕಟ್ ನ ಗಮನನ ಅವಳ ಕಡೆ ತಗೋತಾಳೆ. ಅದರಿಂದ ಸರ್ಕಟ್ ಅವನ ಕೈಯಲ್ಲಿದ್ದ ಬಂಡೆನ ಶ್ರದ್ಧಾ ಮೇಲ್ಗಡೆ ಎಸಿತಾನೆ. ಅವಾಗ ಅಲ್ಲಿಗೆ ತೋಳ ಅಡ್ಡ ಬಂದು ಶ್ರದ್ಧಾನ ಕಾಪಾಡುತ್ತೆ. ಈ ಕಡೆ ವಿಕ್ಕಿ ಒಳ್ಳೆ ಮನ್ಸಿಂದ ಆ ಕತ್ತಿನ ಹೊರಗಡೆ ತೆಗ್ದೇ ಬಿಡ್ತಾನೆ. ಅಷ್ಟರಲ್ಲಿ ಸರ್ಕಟ್ ಹತ್ರ ಸ್ತ್ರೀಜಿ ಕೂಡ ಬರ್ತಾರೆ. ಅವಾಗ ವಿಕ್ಕಿ ಅವನ ಹತ್ರ ಇದ್ದ ಕತ್ತಿನ ಸ್ತ್ರೀಜಿಗೆ ಎಸಿತಾನೆ. ಅದನ್ನ ಸ್ತ್ರೀಜಿ ಇಟ್ಕೊಂಡು ಸರ್ಕಟ್ ನ ಕಾಲ್ನ ಕಟ್ ಮಾಡ್ತಾರೆ. ಈ ಕಡೆ ಚಾಂದೇರಿ ನಗರದ ಹೆಂಗುಸ್ರೆಲ್ಲ ಹೇಗೋ ಮಾಡಿ ಮನೆಯಿಂದ ಹೊರಗಡೆ ಬಂದು ಸ್ತ್ರೀಜಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಅಂತ ಬರ್ತಾ ಇರ್ತಾರೆ. ಅವಾಗ ಸ್ತ್ರೀಜಿ ಸರ್ಕಟ್ ನ ತಲೆನ ಇಟ್ಕೊಂಡು ಅವನ ಬಾಡಿನ ಲಾವ ಒಳಗಡೆ ಹಾಕಿ ಅವನ ತಲೆನ ಕತ್ತರಿಸ್ತಾರೆ. ಅದರಿಂದ ಅವನ ತಲೆಗಳು ಕೂಡ ಲಾವ ಒಳಗಡೆ ಬಿದ್ದೋಗ್ತವೆ. ಅದರಿಂದ ಚಾಂದೇರಿ ನಗರದ ಗಂಡಸರಿಗೆಲ್ಲ ಸರ್ಕಟ್ ನಿಂದ ಮುಕ್ತಿ ಸಿಗುತ್ತೆ. ಈ ಕಡೆ ಸ್ತ್ರೀಜಿ ಕತ್ತಿನ ಮತ್ತೆ ಒಂದು ಕಲ್ಲಿನ ಒಳಗಡೆ ಹಾಕಿ ಶ್ರದ್ಧಾ ಹತ್ರ ಬಂದು ಜೋರಾಗಿ ಕೂಗ್ತಾರೆ. ಆದ್ರೆ ಅವರು ಶ್ರದ್ಧಾ ಮುಖನ ನೋಡಿದ ಕೂಡ್ಲೇನೆ ಹಾಗೆ ಸೈಲೆಂಟ್ ಆಗ್ಬಿಡ್ತಾರೆ. ಅವಾಗ ಶ್ರದ್ಧಾ ಸ್ತ್ರೀಜಿಗೆ ತುಂಬಾ ಪ್ರೀತಿಯಿಂದ ಹೋಗು ಅಮ್ಮ ಅಂತ ಹೇಳ್ತಾಳೆ. ಅದರಿಂದ ಸ್ತ್ರೀ ಅಲ್ಲಿಂದ ಹೋಗ್ತಾರೆ. ನಂತರ ವಿಕ್ಕಿ ಮತ್ತೆ ಶ್ರದ್ಧಾ ಇಬ್ರು ಅಲ್ಲಿದ್ದ ಹುಡುಗಿರ್ನೆಲ್ಲ ಹೊರಗಡೆ ಕರ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ವಿಕ್ಕಿ ಮತ್ತೆ ಶ್ರದ್ಧಾ ಇಬ್ರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಶ್ರದ್ಧಾ ವಿಕ್ಕಿಗೆ, ನಾನು ಸ್ತ್ರೀನ ಮಗಳು, ನನ್ನ ತಾಯಿ ಆತ್ಮಕ್ಕೆ ಮುಕ್ತಿ ಕೊಡಕ್ಕೋಸ್ಕರ ನಾನಿಲ್ಲಿಗೆ ಬಂದು ನಿನ್ನ ಸ್ನೇಹ ಮಾಡಿದ್ದು, ನಿನ್ನಿಂದನೇ ನನ್ನ ತಾಯಿಗೆ ಇವಾಗ ಮುಕ್ತಿ
ಶಕ್ತಿ ಸಿಕ್ಕಿದೆ, ಸರ್ಕಟ್ನ ವಿನಾಶ ಕೂಡ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ಕಿ ಹೌದಾ, ಇದೆಲ್ಲಾನು ನೀನು ಮೊದ್ಲೇ ನನ್ನ ಹತ್ರ ಹೇಳ್ಬೋದಿತ್ತಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಶ್ರದ್ಧಾ ಹೇಗ್ ಹೇಳುದು ವಿಕ್ಕಿ, ಯಾಕಂದ್ರೆ ನಿನ್ನ ಸ್ನೇಹಿತರೆಲ್ಲ ಮಾತಾಡುವ ಹಾಗೆ ನಾನೊಂದು ಆತ್ಮ ಅಂತ ಹೇಳ್ತಾಳೆ. ಅದನ್ನ ಕೇಳಿ ವಿಕ್ಕಿಗೆ ಸಖತ್ ಆಶ್ಚರ್ಯ ಆಗ್ತಾ ಇರುತ್ತೆ. ಆ ವಿಷಯನ ಅವನಿಗೆ ನಂಬೋದಕ್ಕೆ ಆಗ್ತಾ ಇರುವುದಿಲ್ಲ. ಅವಾಗ ಅವನು ಶ್ರದ್ಧಾಗೆ ಹಾಗಾದ್ರೆ ನಮ್ಮ ಪ್ರೀತಿ ಎಲ್ಲ ಸುಳ್ಳ ಅಂತ ಕೇಳ್ತಾನೆ. ಅದಕ್ಕೆ ಶ್ರದ್ಧಾ ಇಲ್ಲ ವಿಕ್ಕಿ, ನಾವಿಬ್ರು ಶುದ್ಧ ಆತ್ಮಗಳಿಂದ ಪ್ರೀತಿ ಮಾಡಿದೀವಿ, ಅದು ಯಾವಾಗ್ಲೂ ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾಳೆ. ಅವಾಗ ವಿಕ್ಕಿ ಶ್ರದ್ಧಾಗೆ ದಯವಿಟ್ಟು ನನ್ನನ್ನ ಬಿಟ್ಟು ಹೋಗ್ಬೇಡ, ನಾನು ನಿನ್ನ ಆತ್ಮದ ಜೊತೆನೆ ಜೀವನ ಮಾಡ್ತೀನಿ ಅಂತ ಹೇಳಿದಾಗ ಶ್ರದ್ಧಾ ವಿಕ್ಕಿ ಕಿವಿನಲ್ಲಿ ಏನು ಹೇಳ್ತಾಳೆ. ಅವಾಗ ಅವನು ಸುಮ್ನಾಗ್ತಾನೆ. ಅದರಿಂದ ಶ್ರದ್ಧಾ ಸ್ವಲ್ಪ ಮುಂದೆ ಹೋಗಿ ಮಾಯ ಆಗ್ತಾಳೆ. ಹಾಗೆ ವಿಕ್ಕಿ ಹತ್ರ ಇದ್ದ ಗುಲಾಬಿನ ಹೂವಿನ ದಳ ಕೂಡ ಮಾಯ ಆಗುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.